ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲರೂ ಸೇರಿ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಟೆಂಪಲ್ಲು, ಎಲ್ಲಿದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ, ಬನ್ನಿ ಹೋಗೋಣ. ಹಾಯ್ ಮಾಡಿ ಮಗಳು. ಇದು ಜಶ್ವಿ ಔಟ್ಫಿಟ್. ಅವಳು 2 ಜುಟ್ಟು ಹಾಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ತಿಂಡಿ ತಿನ್ನಬೇಕು ಅಂತ ಅಂದ್ಬಿಟ್ಟು ಇಲ್ಲ ಅಂದಿವೆ ಒಂದು ಹೋಟೆಲಿಗೆ ಬಂದ್ವಿ. ಈ ಹೋಟೆಲ್ಗೆ ಆಲ್ಮೋಸ್ಟ್ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗಿಂದ ಕೂಡ ಹೋಗಬೇಕು ಅಂತ ಅನ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ನಾನು ಹೇಳ್ತಾ ಇದ್ದೆ, ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಹೋಗೋಣ ಅಂತ. ಬಟ್ ನಾನು ಕಾಲೇಜ್ ಮುಗಿದು ನನಗೆ ಬೇಬಿ ಆದರೂ ಕೂಡ ಈ ಹೋಟೆಲ್ ಓಪನ್ ಆಗಲಿಲ್ಲ. ಇವಾಗ ಓಪನ್ ಆಯಿತು. ಸೊ ಹೋಟೆಲಲ್ಲಿ ನಾವು ಒಂದು ಉದ್ದಿನ ವಡ ಮತ್ತು ಮಸಾಲೆ ದೋಸೆ, ಸೆಟ್ ದೋಸೆ ತೊಗೊಂಡ್ವಿ. ಯೂಶ್ವಲಿ ನನ್ನ ಹಸ್ಬೆಂಡ್ ಯಾವುದೇ ಹೋಟೆಲ್ಗೆ ಹೋದರೂ ಸೆಟ್ ದೋಸೆ ತೊಗೊತಾರೆ. ಇನ್ನು ನನ್ನ ಮಗಳು ಉದ್ದಿನ ವಡ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಅವಳೇ ತಿಂತಾ ಇದ್ದಾಳೆ. ಆಮೇಲೆ ಟೈಮ್ ಆಗಿತ್ತು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದಾರೆ. ಅವಳು ತುಂಬ ತಿನ್ನೋದು ಲೇಟ್, ಅವಳಾಗೆ ತಿನ್ನೋದಾರೆ. ನಮಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಅವಳಿಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳಿ ತಿನ್ನಿಸ್ತಾ ಇದ್ದೀವಿ. ಇದು ಹೋಟೆಲ್ ಬಂದು ನ್ಯಾಷನಲ್ ಹೈವೇ 265 ಇರೋದು, ಮೈಸೂರು ಟು ಬಂಟ್ವಾಲ್ ಮೇನ್ ರೋಡಲ್ಲಿ, ಶ್ರೀ ಕೃಷ್ಣ ಕೆಫೆ ಅಂತ. ಓಕೆ ಆಗಿತ್ತು ಫುಡ್, ಪರವಾಗಿಲ್ಲ, ನಾಟ್ ಬ್ಯಾಡ್. ಬೇಗ ಅವಳಿಗೂ ತಿನ್ನಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟ್ವಿ. ಅಲ್ಲಿ ನೋಡಿದರೆ ನನ್ನ ಮಗಳು ನನ್ನ ಹಸ್ಬೆಂಡ್ಗೆ ಡ್ರೈವರ್ ಸೀಟಲ್ಲಿ ಕೂರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾನೇ ಡ್ರೈವ್ ಮಾಡ್ತೀನಿ, ನೀವು ಬರಬೇಡಿ ಅಂತ ಆಟ ಆಡಿಸ್ತಾ ಇಲ್ಲ. ನೋಡಿ ಯಾವ ಥರ ಅವ್ರ ಪಪ್ಪನ ಆಟ ಆಡಿಸ್ತಾ ಇದ್ದಾಳೆ ಅಂತ. ಅವರೆಷ್ಟೇ ಡೋರ್ ಓಪನ್ ಮಾಡಿದ್ರು ಇವಳು ಕ್ಲೋಸ್ ಮಾಡ್ಕೊತಾ ಇದ್ದಾಳೆ. ಬರಬೇಡಿ, ನೀವು ಓಡಿಸ್ಬೇಡಿ, ನಾನೇ ಡ್ರೈವ್ ಮಾಡ್ತೀನಿ ಗಾಡಿನ, ನೀವು ಅಲ್ಲೇ ಇರಿ ಅಂತ ಆಟ ಆಡಿಸ್ತಾ ಇದ್ದಾಳೆ. ಆಲ್ರೆಡಿ ನಮಗೆ ಟೈಮ್ ಆಗಿರೋದ್ರಿಂದ ನಾನೇ ನನ್ನ ಮಗಳನ್ನ ಕರ್ಕೊಂಡೆ. ಆಗ ತುಂಬ ಅಳ್ತಾ ಇದ್ಲು, ನೀವು ಹೋಗಿ ಪಪ್ಪ ಹೊರಗಡೆ, ನಾನೇ ಕೂತ್ಕೋಬೇಕು, ಹೋಗಿ ಪಪ್ಪ ನೀವು ಕೂರಬೇಡಿ ಅಲ್ಲಿ, ನಾನು ಕೂತ್ಕೋಬೇಕು, ನೀವು ಹಿಂದೆ ಕೂತ್ಕೊಳ್ಳಿ ಅಂತ ಅಳ್ತಾ ಇದ್ಲು. ಸೊ ಅಲ್ಲಿಂದ ನಾವು ಬಿಟ್ವಿ. ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಇದೇ ನ್ಯಾಷನಲ್ ಹೈವೇ 265. ಎಲ್ಲೇ ನೋಡಿದ್ರು ತುಂಬ ಗ್ರೀನರಿಯಾಗೇ ಇದೆ. ಫೈನಲಿ ದೇವಸ್ಥಾನ ಬಂತು. ನಾವು ಬಂದಿರೋಂಥ ದೇವಸ್ಥಾನ ಬಿಳ್ಕೆರೆಯಲ್ಲಿ ಇರೋತಕ್ಕಂಥ ಹೊಸಿಲು ಮಾರಮ್ಮನ ದೇವಸ್ಥಾನ ಅಂತ. ಇದು ಸ್ವಲ್ಪ ಪವರ್ಫುಲ್ ಟೆಂಪಲ್ಲೇ. ಇಲ್ಲಿಗೆ ಬಂದ್ವಿ. ಹುಣ್ಣಿಮೆ ಆಗಿರೋದ್ರಿಂದ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಜನ ನೋಡಿ ಎಷ್ಟು ರಶ್ ಇದ್ದಾರೆ. ಆಲ್ಮೋಸ್ಟ್ ನಾನು ಇಲ್ಲಿಗೆ ತುಂಬ ಸರಿ ಬಂದಿದ್ದೀನಿ, ಆದರೂ ಇಷ್ಟೊಂದು ರಶ್ ನೋಡಿರಲಿಲ್ಲ. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ. ನಾವೂ ಹಾಗೆ ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಬಂದಿದ್ದಾರೆ. ಜಶ್ವಿ ಅಲ್ಲಿ ಟಾಯ್ಸ್ ನೋಡ್ಬಿಟ್ಟು ನನಗೆ ಬಬಲ್ ಕೊಡಿಸಿ ಅಂತ ಹಠ ಮಾಡ್ತಾಯಿದ್ಲು. ನಾವು ಮಾಮಿ ನೋಡ್ಕೊಂಡು ಆದಮೇಲೆ ಕೊಡಿಸ್ತೀವಿ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಬಂದ್ವಿ. ಅವಳಿಗೆ ಯೂಶ್ವಲಿ ದೇವರಂದರೆ ತುಂಬ ಇಷ್ಟ. ನೋಡಿ ಯಾವ ಥರ ಅಡ್ಡ ಬೀಳ್ತಾ ಇದೆ. ಎಲ್ಲೇ ದೇವ್ರು ನೋಡಿದ್ರು ಅವಳ ಕೈ ಮುಗಿಯೋದು ಜಾಸ್ತಿ. ನಾವು ಅಲ್ಲಿಂದ ಕಡಲೆಪುರಿ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮಕ್ಕಳು ಬಿಡ್ತಾರ, ಅಲ್ಲಿ ಟಾಯ್ಸ್ ನೋಡಿದ್ರೆ ಬೇಕು ಅಂತ ಹೇಳ್ತಾರೆ. ಅವಳು ಯೂಶ್ವಲಿ ಎಲ್ಲೇ ಹೋದ್ರು ತೊಗೊಳೋದೇ ಅದೊಂದು ಬಬಲ್ಲು. ಸೊ ಅದನ್ನು ಆಟ ಆಡ್ಕೊಂಡು ನಿಂತ್ಕೊತಾಳೆ. ಬಟ್ ಅದರಲ್ಲಿ ಜಾಸ್ತಿ ಏನು ಅವಳು ಟೈಮ್ ಇಟ್ಕೊಳ್ಳಲ್ಲ. ಒಂದ್ಸಲ ಅದನ್ನು ಡಿಪ್ ಮಾಡಿದ್ರೆ ಸಾಕು, ಕೆಳಗಡೆ ಫುಲ್ಲು ಚೆಲ್ಬಿಡ್ತಾಳೆ. ಅವಳ ಜೊತೆ ನಾನು ಸ್ವಲ್ಪ ಆಟ ಆಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ಐಸ್ ಕ್ರೀಮ್ ಕೇಳೋದು, ನಾವು ಅಲ್ಲಿ ಚೆನ್ನಾಗಿರೋಲ್ಲ ಅಂತ ಅಂದ್ಕೊಂಡು ಕರ್ಕೊಂಡ್ಬಂದ್ಬಿಟ್ವಿ. ಮಗಳು ಏನು ತೊಗೊಂಡೋಗಿದ್ದಾಳೆ, ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಅವಳು ಅದೊಂದೇ ತೊಗೊಳ್ಳೋದು. ಇವಾಗ ಪೂಜೆ ಆಯಿತು, ಎಲ್ಲ ಆಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಸಿಗ್ತೀನಿ, ಬಾಯ್. ವೀಕೆಂಡ್ಸ್ ಆಗಿರೋದ್ರಿಂದ ಈ ರೋಡಲ್ಲಿ ತುಂಬ ವೆಹಿಕಲ್ಸ್ ಇರುತ್ತೆ. ಬಿಕಾಸ್ ಇದು ಮಡಿಕೇರಿ ಆ್ಯಂಡ್ ಕೇರಳ ಕನೆಕ್ಟ್ ಮಾಡೋಂಥ ರೋಡ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ವೆಹಿಕಲ್ಸ್ ಇರುತ್ತೆ. ಅದರಲ್ಲೂ ಸೆಕೆಂಡ್ ಸ್ಯಾಟರ್ಡೆ ಆರ್ ಫೋರ್ತ್ ಸ್ಯಾಟರ್ಡೆ ಕಂಟಿನ್ಯೂಸ್ ರಜೆ ಇದ್ದರೆ ಇನ್ನೂ ವೆಹಿಕಲ್ಸ್ ಇರುತ್ತೆ. ಇವತ್ತು ಪರವಾಗಿಲ್ಲ, ಕಡಿಮೆ ಇದೆ. ಇವಾಗ ನಮ್ಮ ಕಡೆ ಸೈಡು ಆದಿವಾಸಿ ಏರ್ ಆಯಿಲು ತುಂಬ ಪಾಪ್ಯುಲರ್ ಆಗಿರೋದ್ರಿಂದ ಇಲ್ಲಿ ಅಲ್ಲಲ್ಲೇ ನೀವು ನೋಡ್ಬೋದು ಎಷ್ಟು ಶಾಪ್ಸ್ ಇಟ್ಟಿದ್ದಾರೆ ಅಂತ. ಅವ್ರು ತುಂಬ ಫೇಮಸ್ ಆಗಿಬಿಟ್ಟಿದ್ದಾರೆ. ಅಷ್ಟೊಂದು ಶಾಪ್ಸ್ ಇಟ್ಟಿದ್ದಾರೆ. ಮೊದಲು ಇಲ್ಲೆಲ್ಲ ಶಾಪ್ಗಳು ಇರಲಿಲ್ಲ ಅವ್ರದ್ದು. ಇವಾಗ ಅಜ್ಜಜ್ಜಿಗೂ ಒಂದೊಂದು ಶಾಪ್ ಇದೆ, ಅಷ್ಟೊಂದು ಬಂದಿದೆ. ಟೆಂಪಲಿಂದ ಇವಾಗ ಮನೆಗೆ ಬಂದ್ವಿ. ನಾನು ಹೊಲದಲ್ಲಿ ಸ್ವಲ್ಪ ಕಾಳುಗಳು ಹಾಕಿದೆ ಗಿಡಗಳದ್ದು, ಅದನ್ನು ನೋಡೋಣ ಅಂತ ಹೋದ್ವಿ. ಬಟಾಣಿ ಗಿಡ, ಇದನ್ನು ಕೂಡ ನಾನು ಇಲ್ಲಿಗೆ ಹಾಕಿದ್ದೀನಿ, ನೋಡೋಣ ಯಾವ ಥರ ಬರುತ್ತೆ ಅಂತ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಮೆಂತ್ಯ ಗಿಡಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಟೆರೇಸ್ ಗಾರ್ಡನ್ ಮಾಡಲಿಕ್ಕೆ ಅಂತ ತೊಗೊಂಬಂದಿದೆ, ಬಟ್ ಅಲ್ಲಿ ಮಾಡಲಿಕ್ಕಾಗಿಲ್ಲ, ಅದಕ್ಕೆ ಹೊಲಕ್ಕೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಹಾಗೆ ಇದು ಕೊತ್ತಂಬರಿ ಸೊಪ್ಪು. ಆ್ಯಂಡ್ ಇದು ಕ್ಯಾರೆಟ್ ಗಿಡ, ನೋಡೋಣ, ಫಸ್ಟ್ ಟೈಮ್ ಹಾಕಿರೋದು.
ಯಾವ ಥರ ಬರುತ್ತೆ ಕ್ಯಾರೆಟ್ ಗಿಡ ಅನ್ನೋದು ನೋಡೋಣ. ಇದು ನೋಡಲಿಕ್ಕೆ ಸ್ವಲ್ಪ ಸಾಂಬಾರ್ ಸೊಪ್ಪು ಥರನೇ ಕಾಣುತ್ತೆ. ಇದು ಅಮರನಾಥ ಗಿಡ ಅಂತ ಸಾಂಬಾರಿಗೆಲ್ಲ ಉಪಯೋಗಿಸ್ತಾರೆ. ಇದು ಕೂಡ ನಾನು ಎಷ್ಟು ಹಾಕಿದೆ ಅಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ಚೆನ್ನಾಗಿ ಬಂದರೆ ನೆಕ್ಸ್ಟು ಇದನ್ನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನೋಡಿ ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಮೆಂತ್ಯ ಸೊಪ್ಪು ಇನ್ನು ಸ್ವಲ್ಪ ಸ್ವಲ್ಪ ಹಂಗಂಗೆ ಕಡ್ಡಿ ಮುರ್ಕೊಂಡಿದ್ದೀನಿ, ಬಿಕಾಸ್ ಅದು ಹಂಗೆ ಚಿಗುರೊಡೆಯುತ್ತೆ, ಅದಕ್ಕೋಸ್ಕರ. ಇದು ಒಂದೇ ಒಂದು ಬೀನಿಸ್ ಗಿಡದಲ್ಲಿ ಎಷ್ಟೊಂದು ಬೀನಿಸ್ ಸಿಕ್ಕಿದೆ ನೋಡಿ. ಪಪ್ಪಾಯ ಟ್ರೀ ಕೂಡ ಆಗಲೇ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ನೆಕ್ಸ್ಟ್ ಕಾಯಿ ಬಿಡ್ಬೋದು ಅನಿಸುತ್ತೆ. ಹಾಗೆ ಇಲ್ಲಿ ನರಳೆ ಕುಡಿ ಗಿಡ ಹಾಕಿದ್ದೀವಿ ನಾವು. ಇದರಿಂದನೂ ಕೂಡ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೇನೆ. ಇದ್ರದ್ದು ಬಜ್ಜಿ ಹೆಂಗೆ ಮಾಡೋದು ಅಥವಾ ಯಾವ ಥರ ಇದನ್ನು ತಗೊಳ್ಳೋದು ಅಂತೆಲ್ಲ. ಇದನ್ನು ಮುಟ್ಟಿದ್ರೆ ಕೈ ಕಡಿಯುತ್ತೆ, ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಜಮೀನಿಂದ ಇಷ್ಟು ತಂದ್ವಿ, ನೆಕ್ಸ್ಟ್ ನೋಡೋಣ ಇನ್ನೆಷ್ಟು ಸಿಗ್ಬೋದು ಅಂತ. ಎಲ್ಲರಿಗೂ ನನ್ನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದೊಂದಿಗೆ. ಬಾಯ್.